ನಮಸ್ತೆ ವೀಕ್ಷಕರೇ, ನ್ಯೂಸ್ 23ಗೆ ಸ್ವಾಗತ. ವೀಕ್ಷಕರೇ, ಮುಳಬಾಗಿಲು ನಗರದ ಮುತ್ಯಾಲಪೇಟೆಯ ಕೆ ಬೈಪನಹಳ್ಳಿ ಮುಖ್ಯ ರಸ್ತೆ ಮತ್ತು ಬಾಂಬೆ ಸ್ಟೋರ್ ಎದುರಿಗೆ ಒಂದು ಸುಸಜ್ಜಿತ ನೂತನ ಎಸ್ಎಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಪ್ರಾರಂಭ ಮಾಡಲಾಗಿದೆ. ಇದು ಸಂಪೂರ್ಣ ಕಂಪ್ಯೂಟರೈಸ್ಡ್ ಲ್ಯಾಬೊರೇಟರಿ ಆಗಿದ್ದು, ಪೇಷಂಟ್ಗಳ ಯಾವುದೇ ಅನಾರೋಗ್ಯಗಳ ಪರೀಕ್ಷೆ ಅಗ್ಗದ ದರದಲ್ಲಿ ಸಿಗುತ್ತೆ. ಇದರ ಮಾಲೀಕರು ಗೋಪಿನಾಥ್ ಮತ್ತು ಅವರ ಲ್ಯಾಬೊರೇಟರಿ ಸಿಬ್ಬಂದಿಗಳಾಗಿರ್ತಾರೆ. ವಿಶೇಷವೇನೆಂದರೆ ಇಲ್ಲಿ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ ಮತ್ತು ಹಾಗೂ ಇನ್ನಿತರ ಪರೀಕ್ಷೆಗಳು ಕೂಡ ಕಡಿಮೆ ಸಮಯದಲ್ಲಿ ಕೊಡ್ತಾರೆ. ಈ ಡಯಾಗ್ನೋಸ್ಟಿಕ್ ಸೆಂಟರ್ ಉದ್ಘಾಟನೆ ಮಾಡಲು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಶ್ರೀ ಸುಂದರ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಹುಸೇನ್ ಸೇರಿದಂತೆ ಕರವೇ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಯವಿಟ್ಟು ಇನ್ನು ಮುಂದೆ ಎಸ್ಎಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಸೆಂಟರ್ಗೆ ಭೇಟಿ ಕೊಡಿ. ನಿಮ್ಮ ಎಲ್ಲ ಪರೀಕ್ಷೆಗಳು ಅಗ್ಗದ ದರದಲ್ಲಿ ಲಭ್ಯವಿರುತ್ತದೆ. ಧನ್ಯವಾದಗಳು. ಸತೀಶ್, ನ್ಯೂಸ್ 23. ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಮುತ್ಯಾಲಪೇಟೆಯಲ್ಲಿ ಎಸ್ಎಸ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅನ್ನೋ ಒಂದು ಕೇಂದ್ರವನ್ನು ನಮ್ಮ ರೇವಣ್ಣನವರು ಇವತ್ತು ಓಪನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಒಂದು ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, HbA1c ಇರ್ಬೋದು, ಮತ್ತು ಎಲ್ಲ ರೀತಿಯ ಒಂದು ಟೆಸ್ಟ್ಗಳನ್ನ ಇಲ್ಲಿ ಮಾಡ್ಕೊಬೋದು. ವಿಶೇಷವಾಗಿ ನಮ್ಮ ರೇವಣ್ಣನವರು ಇಲ್ಲಿ ನಮ್ಮ ಜನಗಳಿಗೆ ಅನುಕೂಲ ಆಗಲಿ ಅಂತ, ನಾಗರಿಕರಿಗೆ ಅನುಕೂಲ ಆಗಲಿ ಅಂತ ಅತ್ಯಂತ ಒಂದು ಕಮ್ಮಿ ದರದಲ್ಲಿ ಒಂದು ಡಿಸ್ಕೌಂಟ್ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಜನತೆಗಳು ಕೂಡ ಬಂದು ಇಲ್ಲಿ ಈ ಅನುಕೂಲಗಳನ್ನು ಪಡ್ಕೊಬೇಕಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತೇನೆ. ಅದೇ ರೀತಿ ಈ ಒಂದು ಏನೀಗ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ ನಮ್ಮ ರೇವಣ್ಣವರಿಗೆ ಶುಭವಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೈಪಲ್ಲಿ ರಸ್ತೆ ಮುತ್ಯಾಲಪೇಟೆ ಬಾಂಬೆ ಸ್ಟೋರ್ ಮುಂಭಾಗದಲ್ಲಿ ಒಂದು ರಕ್ತದ ಪರೀಕ್ಷೆ ಮಾಡುವಂತಹ ಒಂದು ಲ್ಯಾಬನ್ನು ಓಪನ್ ಮಾಡಲಾಗಿದೆ. ಉದ್ಘಾಟನೆ ಇವತ್ತು ನಾವೆಲ್ಲರೂ ಕೂಡ ರಕ್ಷಣಾ ವೇದಿಕೆ ಎಲ್ಲ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವಂತಹ ಸಂಗನಹಳ್ಳಿ ನಾಗೇಶಣ್ಣನವರು, ಅದೇ ರೀತಿಯಲ್ಲಿ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬು ಅಣ್ಣನವರು, ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ರಾನ್ಸಿಸ್ ಮಂಜಣ್ಣನವರು, ಮತ್ತು ರಾಮಚಂದ್ರಣ್ಣನವರು, ಮತ್ತು ಕಪಲ್ಮಡುಗು ರಮೇಶ್ ಅಣ್ಣನವರು, ಮತ್ತು ಭಾಸ್ಕರ್ ಅವರು, ವೆಂಕಟೇಶ್ ಅವರು ಎಲ್ಲರೂ ಕೂಡ ಇವತ್ತು ಒಂದು ಉದ್ಘಾಟನೆಯನ್ನು ಮಾಡಿದ್ವಿ. ಇಲ್ಲಿ ಬಂದಾಗ ಗೊತ್ತಾಯಿತು, ನಾನು ನಾಗಾರ್ಜುನ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಾಗ ಗೋಪಿಯಣ್ಣ ಅಂತ ಗೊತ್ತಾಯಿತು. ಗೋಪಿಯಣ್ಣ ನಾವು ಕೆಲವೊಂದು ವರ್ಷಗಳಿಂದ ತುಂಬ ಆತ್ಮೀಯರು, ಮೋಹನ್ ಆಗಿರ್ಬೋದು, ಗೋಪಿಯಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಂಥ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದನ್ನೇ ಇವತ್ತು ಒಂದು ಲ್ಯಾಬನ್ನು ಓಪನ್ ಮಾಡಿ ಮಟ್ಟಿಗೆ ಒಂದು ಪರೀಕ್ಷೆ ಮಾಡಲಿಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗೋಪಿಯಣ್ಣನವರಿಗೆ, ಅವರ ಕುಟುಂಬಸ್ಥರಿಗೆ, ಹಾಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಇಂಥ ಒಂದು ಲ್ಯಾಬ್ಗಳನ್ನು ಓಪನ್ ಮಾಡಲಿ ಅಂತ ನಾನು ಮನಸ್ಫೂರ್ತಿ ಕೋರ್ಕೊಂತ ಇವತ್ತು ಯಾಕೆ ಅಂದರೆ ನಮ್ಮ ಮುಳಬಾಗಿಲು ಗಡಿಭಾಗ, ಬಾಗಿಲು, ಒಳಬಾಗಿಲು, ದೇವರು ಮಾಡುವಂಥ ಹೆಸರು ಮಾಡಿಸಿರುವಂಥ ಮುಳಬಾಗಿಲಿನಲ್ಲಿ ಒಂದು ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡ್ಕೊಂಡು ಬರ್ತಿದೆ. ಇವತ್ತು ಗೋಪಿಯಣ್ಣನವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಯಾಕೆಂದರೆ ಬಡವರಿಗೆ ಒಂದು ಶಾಲೆಯಲ್ಲಾಗಿರ್ಬೋದು, ಅವ್ರ ಕೈಲಾದಷ್ಟು ಮಟ್ಟಿಗೆ ಒಂದು ಸಹಕಾರ ಮಾಡ್ಕೊಂಡು ಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಲ್ಯಾಬನ್ನು ಓಪನ್ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಆಗಮಿಸಿ ಅವ್ರಿಗೆ ಶುಭವನ್ನು ಕೋರಿದ್ವಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಒಂದು ಶಕ್ತಿ ತುಂಬ ಒಂದು ಬಡವರಿಗೆ ಸಹಾಯ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲರೂ ಬಂದು ಒಂದು ಶುಭವನ್ನು ಹಾರೈಸೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಭಗವಂತನಲ್ಲಿ ನಮ್ಮೆಲ್ಲರೂ ಸೃಷ್ಟಿ ಮಾಡಿ ಒಂದು ಸೃಷ್ಟಿಕರ್ತನ ಆಶೀರ್ವಾದ ಗೋಪಿಯಣ್ಣ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಲ್ಲೂ ಕೂಡ ವಂದಿಸುತ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.